ದಕ್ಷಿಣಾಪತೇಶ್ವರ ಹರ್ಷವರ್ಧನನ್ನು ಸೋಲಿಸಿದ ವೀರ. ತಮ್ಮನಿಗಾಗಿ ರಾಜ್ಯವನ್ನೇ ಬಿಟ್ಟುಕೊಡಲು ಸಿದ್ಧನಾದ ತ್ಯಾಗಿ. ಪರ್ಷಿಯಾದವರೆಗೆ ತನ್ನ ಖ್ಯಾತಿಯನ್ನು ಹಬ್ಬಿಸಿದ ವೀರ. ಪ್ರಜಾವತ್ಸಲ ಚಕ್ರವರ್ತಿ. ಇಮ್ಮಡಿ ಪುಲಕೇಶಿ. ಇವನ ಕಾಲದಲ್ಲಿಯೇ ಉತ್ತರಾಪತೇಶ್ವರನೆಂದು ಕರೆಸಿಕೊಳ್ಳುತ್ತಿದ್ದ ಹರ್ಷವರ್ಧನನು ದಕ್ಷಿಣಾಪಥವನ್ನು ಜಯಿಸಬೇಕೆಂಬ ಮಹಾ ಆಕಾಂಕ್ಷೆಯನ್ನು ಹೊಂದಿದ್ದನು. ವಿಂಧ್ಯ ಪರ್ವತದ ಸಮೀಪದಲ್ಲಿ ರೇವಾ ನದಿಯ ತೀರದಲ್ಲಿ ಬಿಡುಬಿಟ್ಟಿದ್ದನು. ಇದನ್ನು ಸಹಿಸಲಾರದೆ ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನನ್ನು ಎದುರಿಸಿ ಅವನ ಸೈನ್ಯವನ್ನು ಧ್ವಂಸ ಮಾಡಿ ಅವನನ್ನು ಹೊಡೆದಟ್ಟಿ ಪರಮೇಶ್ವರನೆಂಬ ಬಿರುದನ್ನು ಪಡೆದು ದಕ್ಷಿಣಾಪಥಸ್ವಾಮಿ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಧರಿಸಿ ಪಶ್ಚಿಮ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ನರ್ಮದಾ ನದಿಯಿಂದ ದಕ್ಷಿಣ ಸಮುದ್ರದವರೆಗೂ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದ್ದನು. ಬಾದಾಮಿ ರಾಜಧಾನಿಯನ್ನಾಗಿಟ್ಟುಕೊಂಡು ಚಾಲುಕ್ಯ ವಂಶವನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದನು. ಇವನ ಖ್ಯಾತಿಯು ಭಾರತದಲ್ಲಿ ಮಾತ್ರವಲ್ಲದೆ ಪರದೇಶಗಳಲ್ಲಿಯೂ ಹಬ್ಬಿತ್ತು. ಇವನ ಸಮಕಾಲೀನನಾಗಿ ಇರಾನ್ ದೇಶದ ದೊರೆಯಾಗಿದ್ದ ಎರಡನೇ ಖುಸ್ರುವು ತನ್ನ ರಾಯಭಾರಿಯ ಕೈಯಲ್ಲಿ ಅನೇಕ ಬೆಲೆ ಬಾಳುವ ಬಹುಮಾನಗಳನ್ನು ಪುಲಕೇಶಿಗೆ ಕಳಿಸಿಕೊಡುತ್ತಿದ್ದನು. ಇವರಿಬ್ಬರಿಗೂ ಆಗಿಂದಾಗ ಪತ್ರ ವ್ಯವಹಾರವು ನಡೆಯುತ್ತಿತ್ತೆಂದು ತಿಳಿದುಬಂದಿದೆ. ಪುಲಕೇಶಿಯ ಕಾಲದಲ್ಲಿ ಭಾರತದಲ್ಲಿ ಸಂಚಾರ ಮಾಡಿದ ಹುಯೆನ್ತ್ಸಾಂಗ್ ಎಂಬ ಚೀನಾ ದೇಶದ ಯಾಂತ್ರಿಕನು ಪುಲಕೇಶಿಯ ರಾಜ್ಯವನ್ನು ಅತಿ ವಿವರವಾಗಿ ವರ್ಣಿಸಿದ್ದಾನೆ. ಇಂತಹ ಕೀರ್ತಿವಂತರಾದ ರಾಜರ ಹೆಸರಿನ ಅರ್ಥವನ್ನು ವಿದ್ವಾಂಸರು ಬೇರೆ ಬೇರೆ ವಿಧವಾಗಿ ಹೇಳಿದ್ದಾರೆ. ಮೊದಮೊದಲಿಗೆ ಹುಟ್ಟಿದ ಈ ವಂಶದ ಶಾಸನಗಳಲ್ಲಿ ಈ ಹೆಸರಿನ ರೂಪವು ಪುಲೇಕೇಶಿ ಎಂದೇ ಕಾಣಬರುತ್ತಿದ್ದರೂ ಪುಲಿಕೇಶಿ, ಪುಲಕೇಶಿ ಮೊದಲಾದ ರೂಪಾಂತರಗಳು ಶಾಸನಗಳಲ್ಲಿ ಸಿಗುತ್ತವೆ. ಬಹುಮಂದಿ ವಿದ್ವಾಂಸರು ಈ ಹೆಸರಿನ ಅರ್ಥವನ್ನು ಪುಲಿ ಎಂದರೆ ಹುಲಿ ಎಂದು, ಕೇಶಿ ಎಂದರೆ ಕೂದಲುಳ್ಳವನು ಎಂದು, ಈ ಎರಡೂ ಪದಗಳು ಸೇರಿ ಹುಲಿಯ ಕೂದಲುಳ್ಳವನೆಂದು ಅರ್ಥ ಮಾಡಿದ್ದಾರೆ. 11ನೇ ಶತಮಾನದ ಈ ಮನೆತನದ ಶಾಸನಗಳಲ್ಲಿ ಈ ರಾಜರ ವಂಶದ ಪದ್ಯಗಳಲ್ಲೊಂದು ಇಮ್ಮಡಿ ಪುಲಕೇಶಿಯನ್ನು ಈ ರೀತಿ ವರ್ಣಿಸುತ್ತದೆ. ವಯಮಪಿ ಪುಲಕೇಶಿಕ್ಷ್ಮಾಪತಿಂ ವರ್ಣಯಂತಹ ಪುಲಕ ಕಲಿತ ದೇಹಾಃ ಪಶ್ಚಾತ್ತಾದ್ಯಾಪಿ ಸಂತಹ. ಇದರ ಅರ್ಥ ಪುಲಕೇಶಿ ರಾಜನನ್ನು ವರ್ಣಿಸುತ್ತಿದ್ದರೆ ನಮ್ಮ ಶರೀರವು ಸಂತೋಷದಿಂದ ಪುಲಕಾಂಕಿತವಾಗುತ್ತದೆ. 11ನೇ ಶತಮಾನದಲ್ಲಿಯೇ ಆಸ್ಥಾನ ಕವಿಗಳು ಈ ಪುಲಕೇಶಿ ಎಂಬ ಪದವು ಪುಲಕ ಎಂಬ ಶಬ್ದದಿಂದ ಹುಟ್ಟಿರಬಹುದೆಂದು ಭಾವಿಸಿದ್ದರೆಂದು ತೋರುತ್ತದೆ. ಹರ್ಷವರ್ಧನನ ಸೈನ್ಯವು ಪುಲಕೇಶಿಯ ಸೈನ್ಯಕ್ಕಿಂತ ದೊಡ್ಡದಾಗಿತ್ತು. ಅದು ನರ್ಮದಾ ನದಿಯ ದಂಡೆಯ ಬಳಿ ನಡೆದ ಯುದ್ಧ. ಪುಲಕೇಶಿಯ ಮೇಲೆ ಹರ್ಷವರ್ಧನನು ಸುಲಭವಾಗಿ ಗೆಲ್ಲುತ್ತಾನೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ವಿಭಿನ್ನ ಯುದ್ಧ ತಂತ್ರಗಳಿಂದ ಪುಲಕೇಶಿಯು ಹರ್ಷವರ್ಧನನನ್ನು ಸೋಲಿಸುತ್ತಾನೆ. ಪುಲಕೇಶಿಯ ಸೈನ್ಯದ ಮುಂದೆ ತನ್ನ ಸೈನ್ಯವು ಸೋಲುತ್ತಿದೆ ಎಂದು ತಿಳಿದ ಹರ್ಷವರ್ಧನನು ಒಪ್ಪಂದದ ಮೇರೆಗೆ ಯುದ್ಧವನ್ನು ಹಿಂಪಡೆಯಲು ನಿರ್ಧರಿಸುತ್ತಾನೆ. ಒಪ್ಪಂದದಲ್ಲಿ ಹರ್ಷವರ್ಧನನು ತಾನು ಎಂದಿಗೂ ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಮತ್ತು ಪುಲಕೇಶಿಯನ್ನು ದಕ್ಷಿಣದ ಮಹಾನ್ ರಾಜ ಎಂದು ಘೋಷಿಸುತ್ತಾನೆ. ಯಾವುದೇ ಅಹಂಕಾರವಿಲ್ಲದೆ ಪುಲಕೇಶಿಯು ಹರ್ಷವರ್ಧನನ ಒಪ್ಪಂದವನ್ನು ಗೌರವದಿಂದ ಸ್ವೀಕರಿಸುತ್ತಾನೆ. ಅಂದು ಪುಲಕೇಶಿಯು ತನ್ನ ಒಪ್ಪಂದವನ್ನು ತಿರಸ್ಕರಿಸಿದ್ದರೆ ಚಾಲುಕ್ಯರ ಸಾಮ್ರಾಜ್ಯವು ಭಾರತದಲ್ಲೆಲ್ಲ ಹರಡಿ ಸುಲಭವಾಗಿ ಭಾರತದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಬಹುದಿತ್ತು. ಇಮ್ಮಡಿ ಪುಲಕೇಶಿಯ ಸಾವಿನ ಬಗ್ಗೆ ಹೇಳುವುದಾದರೆ ಹಲವು ಶಾಸನಗಳು ಬೇರೆ ಬೇರೆ ರೀತಿಯ ಸಾವಿನ ಮಾಹಿತಿ ಕೊಡುತ್ತವೆ. ಆದರೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಪುಲಕೇಶಿಗೆ 5 ಜನ ಮಕ್ಕಳು, 5ರಲ್ಲೂ ಸಾಮ್ರಾಜ್ಯದ ಹಸುವಿನ ಜಗಳ ನಡೆಯುತ್ತಿತ್ತು. ಇಮ್ಮಡಿ ಪುಲಕೇಶಿಯ ಆರೋಗ್ಯವು ಗೊಂದಲದಲ್ಲಿದ್ದ ಸಮಯದಲ್ಲಿ ಪಲ್ಲವರ ದೊರೆ ಮಹಾಮಲ್ಲ ಬಾದಾಮಿಯಲ್ಲಿ ಯುದ್ಧ ಸಾರಲು ಮುಂದಾಗುತ್ತಾನೆ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿಯ ಸಾವು ನೋಡಿದ ಸೈನಿಕರಿಗೆ ಕಣ್ಣಲ್ಲಿ ನೀರು ಬರುತ್ತವೆ. ಬೆನ್ನಿಗೆ 2 ಸಲ ಚೂರಿ, ಭುಜಕ್ಕೆ 1 ಚೂರಿ ಬಿದ್ದರೂ ಇಮ್ಮಡಿ ಪುಲಕೇಶಿಯ ಆಯುಧ ಭೂಮಿಯ ಕಡೆಗೆ ಮುಖ ಮಾಡಿರಲಿಲ್ಲ. ಹಾಗೆಯೇ ಹಿಡಿದು ನಿಂತಿದ್ದನು. ನಂತರ ಶತ್ರುಗಳು ಸುತ್ತುವರೆದು ಇಮ್ಮಡಿ ಪುಲಕೇಶಿಯನ್ನು ತುಂಬ ಕ್ರೂರವಾಗಿ ಕೊಲ್ಲುತ್ತಾರೆ. ಇಂತಹ ವೀರ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇದ್ದರು ಎಂಬುದು ಹೆಮ್ಮೆಯ ವಿಷಯ. ಇಮ್ಮಡಿ ಪುಲಕೇಶಿಯ ಘಟನೆ ಇತಿಹಾಸವಾಗಿ ಉಳಿದಿದ್ದರೂ ಸಹ ಕೇಳಿದ ಪ್ರತಿಕ್ಷಣ ರೋಮಾಂಚನವೆನಿಸುತ್ತದೆ.